ಸೊ ಕಾಂಗ್ರೆಸ್ ಅಂದರೆ ಗುಂಡಗಿರಿ. ಅಲ್ಲಿ ಅವಳು ಲಕ್ಷ್ಮಕ್ಕ ಯಾರು ಅವರು ಹೆಬ್ಬಾಳ್ಕರ್. ಸೊ ಅವಳು ಒಂಥರ ಇದು ಸಿ ಟಿ ರವಿ ಬಗ್ಗೆ ಇದು ಬೇಕು ಅಂತಲೇ ಮಾಡಿಸಿರೋದು ಸರ್. ಇದು ಯಾರೋ ಮೋಸ್ಟ್ಲಿ ಕಾಂಗ್ರೆಸ್ ಅವರೇ ಮಾಡಿಸಿರೋದು ಅನಿಸುತ್ತೆ. ಅವರು ಕಾಂಗ್ರೆಸ್ದವ್ರು ಬಂದ್ಬಿಟ್ಟು ಒಂಥರ ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಮಕ್ಕಳು ಯಾವ ಸರಿ ಇಲ್ಲ. ಚೆಂದಾಗ ಮಾಡಿದ್ರೆ ಜನ ನಿಮ್ಗೆ ಓಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಹಿಂಗೆ ಹೋಗ್ತೀರಿ ಹೊಡ್ಕೋತಾರೆ. ಕಾಂಗ್ರೆಸ್ ಒಮ್ಮೆ ಎಲ್ಲಿವರೆಗೂ ಇರುತ್ತೋ ಸೇಫ್ಟಿ ಇರಲ್ಲ ನಮ್ಮ ಇಂಡಿಯಾಗೆ, ಅದಂತೂ ಗ್ಯಾರಂಟಿ. ಎರಡನೇ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶ ಮಾಡ್ಬಿಡ್ತಾರೆ ಅವರು. ಓಲೈಕೆ ಮಾಡ್ಕೊಳಕ್ಕೆ ಹೋಗ್ತಾರಲ್ಲ ಮುಸ್ಲಿಮ್ಸ್ಗೆ, ಆ ಗೋಳಿ ಮಕ್ಕಳಿಗೆ ಸರಿಯಾಗಿ ಹೊಡಿಬೇಕು. ಈ ಥರ ರಾಜಕಾರಣ ಮಾಡೋದ್ರಿಂದ ತುಂಬ ಹೊಲಸಾಗ್ತಾ ಇದೆ. ಇನ್ನು ಬರ್ತಾ ಈಗ ಮುಂದಿನ ಪೀಳಿಗೆಯಲ್ಲಿ ಹಿಂಗೆ ಹೊಡೆದಾಡಿ ಸತ್ತೋಗ್ಬಿಡ್ತವೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಲಿಂಗಯ್ಯ ಅಂತ. ಸರ್, ಈಗ ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ರಾಜಕೀಯದ ಬಗ್ಗೆ ಹೇಳ್ಬೇಕಾದ್ರೆ ಕಂಪ್ಲೀಟ್ಲಿ ದೇ ಆರ್ ಯೂಸ್ಲೆಸ್. ಸುಮ್ಮನೆ ಕಿತ್ತಾಡ್ತವೆ. ಇವು ಜಮೀರ್ ಅಹ್ಮದ್ ಬಂದ್ಬಿಟ್ಟು ಅದು ವಕ್ಫ್ ಬೋರ್ಡ್ ಅಂತ ತಂದರು, ಹಿಂದೂಗಳೆಲ್ಲ ಬಾಯ್ ಪಡ್ಕೋತಾರೆ. ಆ್ಯಕ್ಚುಲಿ ಐ ಆಮ್ ಫ್ರಮ್ ಬಾಗಲಕೋಟ್. ನಮ್ಮ ಬಿಜಾಪುರ ಪಕ್ಕನೇ ಬಾಗಲಕೋಟೆ ಇರೋದು. ಅಲ್ಲಂತರೂ ಎಲ್ಲ ಹಳ್ಳಿನೇ ವಕ್ಫ್ ಬೋರ್ಡ್ ಅಂತ ಜಗಳಾಡ್ತವ್ರೆ. ಸೊ ಇವರು ಎತ್ಕೊಡ್ತವ್ರೆ. ಇವರು ಬಿ ಜೆ ಪಿಯವರು ಅದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ಎಲ್ಲ ಅವ್ರವ್ರು ಜಗಳ ಮಾಡಿಕೊಂಡು ಇದು ಮಾಡ್ತವ್ರೆ. ಈಗ ರೈತರ ಜಮೀನು ವಕ್ಫ್ ಬೋರ್ಡ್ ಅಂತ ಅನೌನ್ಸ್ ಆದರೆ, ಅಂದರೆ ಒಬ್ಬ ರೈತ ಎಷ್ಟೋ ವರ್ಷದಿಂದ ಅದರಲ್ಲಿ ಉಳುಮೆ ಮಾಡಿಕೊಂಡು ತನ್ನ ಬೇಸಾಯ ಮಾಡ್ತಿರ್ತಾರೆ. ಸಡನ್ ಆಗಿ ಯಾರೋ ಬಂದು ಇದು ವಕ್ಫ್ ಆಸ್ತಿ ಅಂತ ಹೇಳಿದರೆ ಆಗ ರೈತ ಏನು ಮಾಡಬೇಕು ಸರ್? ಅವಾಗ ಹೆಂಗೆ ಒಪ್ಕೊಳಕ್ಕಾಗುತ್ತೆ? ಇದು ವಕ್ಫ್ ಬೋರ್ಡ್ ಬಂದು ಎಷ್ಟು ವರ್ಷ ಆಯಿತು? ಇವನ್ 30-40 ವರ್ಷ ಆಯಿತು ಅಷ್ಟೇ. ಸೊ ಇದು ಆಸ್ತಿ ಪುರಾತನ ಕಾಲದಿಂದಲೂ ಹಿಂದೂಗಳಿಗೆ ಅದು ಆಸ್ತಿ ಬಂದಿದೆ. ಇವನ್ ಮಠಗಳು ಸತಕ್ಕೆ ವಕ್ಫ್ ಬೋರ್ಡ್ ಆಸ್ತಿ ಅಂತ ಬರ್ತಾ ಇದೆ. ನಾವು ಒಂದೊಂದು ಗುಡಿ ಏನಿಲ್ಲ ಅಂದರೂ ಒಂದು 500-600 ವರ್ಷದ ಹಳೆ ಗುಡಿಗಳಿದೆ. ಅದೆಲ್ಲ ವಕ್ಫ್ ಆಸ್ತಿ ಅಂದರೆ ಹೆಂಗೆ ಜನ ಒಪ್ಕೋತಾರ? ಆ್ಯಕ್ಚುಲಿ ಕಾಂಗ್ರೆಸ್ ಅನ್ನೋದು ಬಂದು ಬರೀ ಮುಸ್ಲಿಮರ ಒಂದು ಓಟ್ಗೋಸ್ಕರ ಈ ಥರ ಮಾಡ್ತಾಯಿದ್ದಾರೆ. ಸೊ ಇವು ಬಿ ಜೆ ಪಿ ಬಂದು ಬರೀ ಹಿಂದೂ ಅಂತ ಇದು ಮಾಡ್ತಾರೆ. ನಾನು ಹಿಂದೂನೇ, ಇಲ್ಲ ಅಂತ ಹೇಳಲ್ಲ. ಬಟ್ ಕಾಂಗ್ರೆಸ್ಸು ಸ್ವಲ್ಪ ಮುಸ್ಲಿಮರಿಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಯಾಕೆ ಹಿಂದೂಗಳಿಗೆ ಓಟ್ ಆಗ್ತಾಯಿಲ್ವೋ ಹಿಂದೂಗಳು ಯಾರು? ಆಲ್ಮೋಸ್ಟ್ ಅಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸು ತುಂಬ ಎಷ್ಟು ಮೆಜಾರಿಟಿಯಲ್ಲಿ ಹೋದ ವರ್ಷ ಚೆನ್ನಾಗಿ ಬಂದಿತ್ತು. ಈ ವರ್ಷ ಈ ಥರ ಗಲಭೆ ಮಾಡಿಕೊಂಡು ಈ ಥರ ನಾಯಿ ಥರ ಕಿತ್ತಾಡ್ಕೊಂಡು ಈ ಥರ ಪಾಡಾಗಿದೆ ಅವ್ರದ್ದು. ಸಿದ್ದರಾಮಯ್ಯ ಸಾಹೇಬರು ಒಂದು ರೇಂಜಿಗೆ ಓಕೆ 50-50 ಇದ್ದಾರೆ. ಬರೀ ಬೇರೆದವ್ರಿಗೆ ಹೋಲಿಕೆ ಮಾಡ್ಕೊತ ಹೋದರೆ ಹಿಂದುಳಿದ ವರ್ಗ ಮತ್ತು ಇವರಿಗೆಲ್ಲ ಆಗಲ್ಲಲ್ವ. ಎಲ್ಲರಿಗೂ ಸಮಬಾಳು ಇರಬೇಕು, ಸಮಯುಕ್ತ ಇರಬೇಕು. ಈಗ ಸದ್ಯದ ಸ್ಥಿತಿ ನೋಡೋದಾದ್ರೆ ಸಿಟಿ ಅಧಿವೇಶನ ನಡೀತಿರ್ಬೇಕಾದ್ರೆ ಸಿಟಿ ರವಿ ಅವರು ಕೆಟ್ಟ ಪದ ಬಳಸಿದ್ರು ಅಂತೇಳಿ ಅವರನ್ನು ರಾತ್ರಿ ಅರೆಸ್ಟ್ ಮಾಡ್ತಾರೆ. ನಿನ್ನೆ ರಿಲೀಸ್ ಕೂಡ ಆಗಿದೆ. ಆದರೆ ಈಗ ನೋಡಿದಾದ್ರೆ ಇಷ್ಟೆಲ್ಲ ಬೆಳವಣಿಗೆ ನೋಡಿದ್ರೆ ಇದು ದ್ವೇಷ ರಾಜಕೀಯ ಅಂತ ಹೇಳ್ತೀರಾ ಸರ್? ಇಲ್ಲ, ಅಲ್ಲಿ ಅವಳು ಲಕ್ಷ್ಮಕ್ಕ ಯಾರು ಅವರು ಹೆಬ್ಬಾಳ್ಕರ್. ಸೊ ಅವಳು ಒಂಥರ ಸಿ ಟಿ ರವಿ ಓಕೆ ಮನುಷ್ಯ ಒಳ್ಳೆಯವನೇ. ಬಟ್ ಜಾಸ್ತಿ ಒತ್ತು ಕೊಟ್ಟು ಹೇಳೋಕೆ ಹೋದರೆ ಈ ಥರ ಆಗುತ್ತೆ. ಅವರು ಕಾಂಗ್ರೆಸ್ದವ್ರು ಬಂದ್ಬಿಟ್ಟು ಒಂಥರ ನಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಉಪಯೋಗಿಲ್ಲ ಯಾವುವು. ಅವು ಬರೀ ಎಲ್ಲ ಮುಸ್ಲಿಮರು ಓಲೈಕೆ ಮಾಡ್ಕೊಂಡು ಇವ್ರು ಹಿಂದೂಗಳೆಲ್ಲ ನಮಗೇನು ಕೊಡ್ತಾಯಿಲ್ಲ, ನಮಗೇನು ಮಾಡ್ತಾಯಿಲ್ಲ ಅಂತ ಇವ್ರು ಹಿಂಗೆ ಹೇಳ್ಕೊಂಡು ಇಡೀ ಕರ್ನಾಟಕನೇ ಸರ್ವನಾಶ ಮಾಡ್ತಾ ಇದ್ದಾರೆ ಅಷ್ಟೇ. ಅಧಿವೇಶನದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದ್ರು. ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳೋ ಬದಲು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ಆಗ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಹೇಳಿದಲ್ಲ, ನಾಸೀರ್ ಸಾಬ್ ಜಿಂದಾಬಾದ್ ಹೇಳಿದ್ದು ನಾವು ಕೇಳಿದ್ದೇವೆ ಅಂತೇಳಿ. ಸೊ ಕಾಂಗ್ರೆಸ್ ಅಂದರೆ ಗುಂಡಗಿರಿ. ಇನ್ನೊಂದೇನೆಂದರೆ ಈ ನನ್ನ ಮಕ್ಕಳು ಬಂದು ಕಾಂಗ್ರೆಸ್ನವರು ತುಂಬ ಮುಸ್ಲಿಮರು, ನಮಗೂ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಮ್ಸು. ಹಂಗಂತ ಹೇಳಿ ಎಲ್ಲ ಮುಸ್ಲಿಮರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಪಾಕಿಸ್ತಾನಕ್ಕೆ ಜೈ ಅಂತ ಯಾರಂತ ಹೇಳಿದ್ರಲ್ಲ, ಆ ಬೋಳಿ ಮಕ್ಕಳಿಗೆ ಕರ್ಕೊಂಡು ಹೋಗಿ ಕೆರಾಕಿ ತಗೊಂಡು ಹೊಡಿಬೇಕು ಫಸ್ಟು. ಆಮೇಲೆ ಇವರು ಓಲೈಕೆ ಮಾಡ್ಕೊಳಕ್ಕೆ ಹೋಗ್ತಾರಲ್ಲ ಮುಸ್ಲಿಮ್ಸ್ಗೆ, ಆ ಬೋಳಿ ಮಕ್ಕಳಿಗೆ ಸರಿಯಾಗಿ ಹೊಡಿಬೇಕು. ಯಾರು ರಾಜಕಾರಣ, ಯಾರು ಕಾಂಗ್ರೆಸ್ನವ್ರು ಯಾರಿದ್ದೀರಲ್ಲ ನಿಮ್ಮವ್ರು, ನಿಮಗೆ ಒಂದಲ್ಲ ಒಂದು ದಿವಸ ಜನ ಬುದ್ಧಿ ಕಳಿಸ್ತಾರೆ. ಯಾರಾದರೂ ಪಾಕಿಸ್ತಾನಕ್ಕೆ ಜೈ ಅಂದರೆ ನನ್ನ ಮಕ್ಕಳು ಬಿಡೋ ಆಗಿಲ್ಲ.
ಸರ್ ಈಗ ಕೇಳಿದ್ರೆ ಹಾಂ ಇತ್ತೀಚೆಗೆ ಶಿವಾಜಿನಗರದಲ್ಲಿ ಒಂದು ಹೀಗೆ ರಿಪೋರ್ಟರ್ ಒಬ್ಬರ ಹತ್ರ ಮಾತಾಡಿಸ್ಬೇಕಾದ್ರೆ ಹಾಂ ಒಂದು ಮುಸ್ಲಿಂ ಹೇಳ್ತಾರೆ, ಕೆಲವೇ ದಿನಗಳಲ್ಲಿ ಹಿಂದೂ ಇರೋದಿಲ್ಲ, ಕ್ರಿಶ್ಚಿಯನ್ ಇರೋದಿಲ್ಲ, ಯಾರು ಇರೋದಿಲ್ಲ, ನಮ್ಮ ಮುಸ್ಲಿಂ ರಾಜ್ಯ ಆಗ್ತದೆ ಇದು ಅಂತೇಳಿ. ಆಗಲ್ಲ, ಸತ್ರು ಆಗಲ್ಲ. ನನ್ನ ಮಗ ಈಗ ಆನೆ ಇಟ್ಟು ಹೇಳ್ತೀನಿ, ಹಂಗೆ ಯಾರಾದ್ರೂ ಆಯ್ತಂದರೆ ನನ್ನ ಆಸ್ತಿ ಎಲ್ಲ ಬಿಟ್ಟು ಕೊಟ್ಬಿಡ್ತೀನಿ. ಈಗ ಒಕ್ಬೋರ್ಡ್ ಅಂತಾರಲ್ಲ, ನಮ್ಮದು ಆ ಥರ ಒಕ್ಬೋರ್ಡ್ಗೆ ಆ್ಯಡ್ ಮಾಡಿಸ್ತೇನೆ. ಆ ಥರ ಏನಾದ್ರು ಆದರೆ ನಮ್ಮದು ಹಿಂದೂ ದೇಶ ಆಗುತ್ತೆ, ನಾವು ಹೇಳ್ತೀವಲ್ಲ. ಆಗುತ್ತಾ? ಬಿಡ್ತಾರ ರಾಜಕಾರಣಿಗಳು? ಇವಾಗ ನೋಡಿ, ಈಗ ಜೈ ಭೀಮ್ ಅನ್ನೋರು ಇದ್ದಾರೆ, ಆಯಿತಾ? ಈಗ ಅವರು ಅನ್ನೋರು ಇದ್ದಾರೆ. ಈಗ ಅವ್ರವರು ಒಂದಾಗ್ಬಿಟ್ಟು ಇವಾಗ ಯಾವ ಥರ ಅಂದರೆ ನಿಮ್ಮ ಜಾತಿ ಯಾವುದು, ನಮ್ಮ ಜಾತಿ ಇದು, ಬರೀ ಜಾತಿಗಳನ್ನು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ನಾವೆಲ್ಲ ಒಂದು ಅಂತ ಯಾವಾಗ ಬರುತ್ತಲ್ಲ ಆವಾಗಲೇ ನಾವು ಉದ್ಧಾರ ಆಗೋದು. ಇಲ್ಲ ನಾವು ಮುಸ್ಲಿಮು, ನಮ್ದು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಮತ್ತು ನಾವು ಹಿಂದೂಗಳು ನಮ್ಮದು ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಈಗ ನೋಡಿದರೆ ಮುಸ್ಲಿಮರಲ್ಲಿ ಸಹ ಬೇರೆ ಬೇರೆ ಜಾತಿ ಇದೆ. ಆದರೆ ಮುಸ್ಲಿಮರ ಯಾವ್ದಾದ್ರು ಹೆಸರು ಕೊಡುವಾಗ ಅಥವಾ ಎಲ್ಲಿಯಾರು ಅವರನ್ನು ರೆಕಗ್ನೈಸ್ ಮಾಡುವಾಗ ಏನು ಅಂತ ಹೇಳಿದ್ರೆ ಮುಸ್ಲಿಂ ಅಂತೆಲ್ಲ ಹೇಳ್ತಾರೆ. ಕ್ರಿಶ್ಚಿಯನ್ ಅಲ್ಲಿ ಸಹ ಬೇರೆ ಬೇರೆ ಸಬ್ ಜಾತಿ ಇದೆ. ಆದ್ರೆ ಏನಕ್ಕೆ ಕ್ರಿಶ್ಚಿಯನ್ ಅಂತೆಲ್ಲ ಹೇಳ್ತಾರೆ. ಅವರು ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಅದರಲ್ಲಿ ಇರುವ ಸಬ್ ಜಾತಿ ಯಾವ್ದನ್ನು ಹೇಳುದಿಲ್ಲ. ಮುಸ್ಲಿಂ ಶಿಯಾ, ಸುನ್ನಿ ಅದರಲ್ಲಿ ಇರುವ ಸಬ್ ಜಾತಿ ಯಾವ್ದು. ಹಿಂದೂಗಳ ಹತ್ರ ನೀವು ಹಿಂದೂ ಅಂತ ಕೇಳಿದ್ರೆ ಇಲ್ಲ ನಾನು ಒಕ್ಕಲಿಗ, ಲಿಂಗಾಯತ, ಕುರುಬ ಈ ತರ ಹೇಳ್ತಾರೆ. ಈಗ ಹೆಂಗಾಗಿದೆ ಅಂದರೆ ಹಿಂದೂಗಳಲ್ಲಿ ಈಗ ಒಟ್ಟಿಗೆ ಇಲ್ಲ ಅಂದರೆ ಗ್ರೂಪಿಸಮ್ ತುಂಬ ಆಗ್ಬಿಟ್ಟಿದೆ. ಈ ಸಪೋಸ್ ಆಗಿ ನಾನು ಲಿಂಗಾಯತ, ಇನ್ನೊಬ್ಬರು ನಾವು ಲಿಂಗಾಯತ ಧರ್ಮದವರು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಗಾಣಿಗೆ ಬರ್ತಾರೆ ಹಂಗೆ ಹಿಂಗೆ. ಇವಾಗ ಯಾವಾಗ ಜಾತಿ ಪದ್ಧತಿ ಹೋಗ್ಲಾಡುತ್ತೋ ಸೊ ಆವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ. ನೀವು ಅದೇ ಹಿಂಗೆ ಈ ರಾಜಕಾರಣ ನಮ್ಮ ಮಕ್ಕಳನ್ನ ನೋಡ್ಕೊಂಡು ಕೂತ್ರೆ ಇವ್ರು ಹಿಂದೂ, ಇವ್ರು ಮುಸ್ಲಿಮು ಮತ್ತು ಹಿಂಗೆ ಹೊಡ್ಕೊಂಡು ದೇಶ ಇನ್ನೂ ವಿಭಜನೆ ಆಗೋದು ಖಂಡಿತ. ಇವಾಗ ಈ ಮುಸ್ಲಿಮರು ಈಗ ಮೈಂಡ್ಸೆಟ್ ನೋಡ್ಕೊತ ಹೋದರೆ, ನಾನು ಎಲ್ಲ ಮುಸ್ಲಿಮ್ ಹಂಗೆ ಅಂತ ಹೇಳ್ತಾ ಇಲ್ಲ, ಬಟ್ 50% ಈ ಥರ ಇನ್ನೂ ಪಾಕಿಸ್ತಾನ ಮೈಂಡೆಡೇ ಇದ್ದಾರೆ. ನಮ್ಮದೇ ಇದು, ನಮ್ಮದೇ ಹಂಗೆ. ಹಂಗಾದ್ರೆ ಇವ್ರು ಹಿಂದೂಗಳು 5,000 ವರ್ಷಗಳಿಂದ ಪುರಾತನ ನಮ್ಮ ಸನಾತನ ಧರ್ಮದಿಂದ ಬಂದವ್ರೆ. ಇವರೆಲ್ಲ ಖಿಲ್ಜಿ ಮೊಹಮ್ಮದ್ ಇವರಿಂದ ಖಡ್ಗದ ಮೇರೆಗೆ ಇವರು ಕನ್ವರ್ಟ್ ಆಗಿ ಇವಾಗ ಈ ಥರ ಮಾಡ್ತವ್ರೆ. ಕರೆಕ್ಟ್ ಅಲ್ವಾ? ನಮ್ದು ಆ ಥರ ಇದ್ದವರೇ ನಾವು ಸುಮ್ಮನೆ ಇದ್ವಿ. ಈಗ ಮುಸ್ಲಿಮರ ಪ್ರಕಾರ ಹಿಂದೂಗಳು ಅಂತ ಹೇಳಿದ್ರೆ ಕಾಪಿರರು ಏನಕ್ಕೆ ಕರೀತಾರೆ? ಅವ್ರನ್ನ ಕಾಪಿರವ್ರನ್ನ ಎಲ್ಲರನ್ನ ಕೊಂದಾಕಿ ಅಂತ ಹೇಳ್ತಾರೆ. ಇವಾಗ ನಮ್ಮ ದೇಶದಲ್ಲಿ ಇದು ಬಂದು ಹಿಂದೂಸ್ತಾನ. ಹಂಗಂತ ನಾವು ಅವ್ರು ನಮ್ಮ ಕಾಪಿರರು ಅಂದರೆ ನಾವು ಅವ್ರಿಗೆ ನಮ್ಮ ಹಿಂದೂಗಳಲ್ಲಿ ಆ ಥರ ಇಲ್ಲ. ಕಾಪಿರರು ಈ ಥರ ನಾವು ಯಾವತ್ತೂ ಕರೆಯೋದಿಲ್ಲ. ನಾವು ಎಲ್ಲ ನಮ್ಮದು ಎಲ್ಲ ಪರಿವಾರ ಒಂದೇ. ನಮ್ಮ ಸನಾತನರಲ್ಲಿ ಈ ಥರನೇ ಇರೋದು. ರಾಹುಲ್ ಗಾಂಧಿ ಬಂದು ಪಪ್ಪು, ಸಿದ್ದರಾಮಯ್ಯ ಬಂದು ಓಲೈಕೆ ರಾಜಕಾರಣ. ಓನ್ಲಿ ಒನ್ ಸೈಡೆಡ್ ಮುಸ್ಲಿಮರ ಓಲೈಕೆ ಮಾಡ್ಕೊಂಡು ಹಿಂಗೆ ಸಾಯ್ತಾರೆ ಅವರು. ಈಗ ನೀವು ಹೇಳ್ತೀರಿ ರಾಹುಲ್ ಗಾಂಧಿ ಅವರು ಪಪ್ಪು ಅಂತೇಳಿ, ಅವ್ರಿಗೆ ಏನು ಗೊತ್ತಾಗಲ್ಲ ಅಂತೇಳಿ. ಏನು ಗೊತ್ತಿಲ್ಲ ಅವರು. ನಾವು ಬೇಕಾದಷ್ಟು ನಿದರ್ಶನಗಳು ಏನೇನೋ ಮಾತಾಡೋಕ್ಕೆ ಬರಲ್ಲ ಯಪ್ಪ. ಇಫ್ ಯು ಅಂದರೆ ಈಗ ಇಂಟರ್ನ್ಯಾಷನಲಲ್ಲಿ ಹೋದರೆ ನಮ್ಮ ಇಂಡಿಯಾನ ಎತ್ತು ತೋರಿಸೋರ್ಬೇಕು, ಮುನುಗಿಸೋರು ಬೇಡ ನಮಗೆ. ಸರ್ ನಾವೀಗ ರಾಹುಲ್ ಗಾಂಧಿ ಅನ್ನು ಪಪ್ಪು ಅಂತ ಹೇಳ್ತೇವೆ, ಆದ್ರೆ ಅವರಿಗಿರುವಷ್ಟು ಮೈಂಡ್ ಯಾರಿಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಏನಿದೆ ಮೈಂಡ್ ಹೇಳಿ, ಒಂದು ಬಿಲ್ ಪಾಸ್ ಆಗಬೇಕಿತ್ತು ಮೊನ್ನೆ ಅಧಿವೇಶನದಲ್ಲಿ, ಎಷ್ಟು ಬಿಲ್ ಪಾಸ್ ಆಗಬೇಕಿತ್ತು. ಇವರು ಅಂಬೇಡ್ಕರ್ ಅವರ ವಿಷಯವನ್ನು ಇಟ್ಕೊಳ್ತಾರೆ, ಅಮಿತ್ ಶಾ ಅವರ ವಿಡಿಯೋವನ್ನು ಕ್ರಾಪ್ ಮಾಡಿ ಹಾಕ್ತಾರೆ, ಎಷ್ಟೋ ಬಿಲ್ ಪಾಸ್ ಆಗದಾಗೆ ಇವರು ಮಾಡ್ತಾರೆ. ಅಲ್ಲಿ ಗಲಾಟೆ ಮಾಡ್ತಾರೆ, ಇಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ. ಇವಾಗ ಮೊದಲಿಂದನೂ ಇವಾಗ ಕಾಂಗ್ರೆಸ್ನವರು ಈಗ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಅಂಬೇಡ್ಕರ್ನ ಹೀನಾಯಮಾನವಾಗಿ ಸೋಲಿಸಿದವ್ರು ಯಾರು? ಕಾಂಗ್ರೆಸ್ನವ್ರೆ. ಇವಾಗ ಆಲ್ಮೋಸ್ಟ್ ಆಲು ಇವಾಗ ಯಾವ ಥರ ಎದ್ದಿದೆ ಅಂದರೆ, ನಾನು ಮೊನ್ನೆ ಹಂಗೆ ಸೋಷಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೆ, ಜೈ ಭೀಮ್ ಅಂತ ಹೇಳ್ತಾಯಿದ್ರು. ಈಗ ಜೈ ಭೀಮ್ ಅನ್ನೋರು ಹಿಂದೂಗಳೇ ತಾನೆ. ಅವ್ರು ಇವಾಗ ಏನಂದರೆ ಕ್ಯಾಸ್ಟಿಸಮ್ ಮಾಡ್ತಾಯಿದ್ದಾರೆ. ರಾಮ ಅಂದರೆ ಬೇರೆ, ನಮಗೆ ಸಂಬಂಧ ಇಲ್ಲ, ನಮಗೆ ಬುದ್ಧ ಅನ್ನೋದು ಹಿಂದೂಯಿಸಮೇ. ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇಲ್ಲ. ಹೀಗೆ ಕಾಸ್ಟ್ ಮೂಲಕ ಹೊಡೆದು ಈ ಥರ ರಾಜಕಾರಣ ಮಾಡೋದ್ರಿಂದ ತುಂಬ ಹೊಲಸಾಗ್ತಾಯಿದೆ. ಇನ್ನು ಬರ್ತಾ ಈಗ ಮುಂದಿನ ಪೀಳಿಗೆಯಲ್ಲಿ ಹೀಗೆ ಹೊಡೆದಾಡಿ ಸತ್ತೋಗ್ಬಿಡ್ತವೆ. ದುಡಿಯೋರೆ, ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ಳೋರೆ. ಈಗ ಅವರವರೇ ಜಗಳ ಬಿಟ್ಟು ಆಮೇಲೆ ಇನ್ನೊಂದು 3 days ಆದಮೇಲೆ ಅವರೇ ಕೂತು ಮಾತಾಡೋದನ್ನು ನೋಡಿದ್ದೀವಿ. ಸೊ ಹೀಗಾಗಿ ನಾವು ಪಬ್ಲಿಕ್ ಯಾವ ಥರ ಅಂದರೆ, ರಾಜಕಾರಣ ಇರೋದೇ ಹುಚ್ಚು ನನ್ನ ಮಕ್ಕಳು ಎಲ್ಲರೂ ತಮ್ಮ ಬೇಗ ಬೇಯಿಸ್ಕೊಳ್ಳೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ. ನಾವು ಅಷ್ಟೇ, ನಾವು ದುಡಿಯೋದು ಅಷ್ಟೇ. ನಾವು ಎಷ್ಟು ದುಡಿದ್ರೂ ನಮ್ಗೆ ಸ್ಯಾಲ್ರಿ ಕೊಡೋದು ಕಂಪ್ನಿ. ಈ ರಾಜಕಾರಣ ಅವರು ಯಾರೂ ಅಲ್ಲ. ನಮ್ಮ ಮನೆ ನಿಗಿಸೋದು ನಾವೇ, ರಾಜಕಾರಣ ಯಾರು ಅಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಬಾಗಲಕೋಟೆ ಭಾಷೆಯಲ್ಲಿ ಹೇಳಿದ್ರೆ, ಹುಚ್ಚು ನನ್ನ ಮಕ್ಕಳು, ಹುಚ್ಚುಳ ಮಕ್ಕಳು.
ಯಾವ ಸರಿ ಇಲ್ಲ. ಚಂದಾಗ ಮಾಡಿದ್ರೆ ಜನ ನಿಮ್ಗೆ ಓಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಹಿಂಗೆ ಹೋಗ್ತೀರಿ ಹೊಡ್ಕೋತಾರೆ. ಸರ್ ರಾಜಕೀಯ ಬಗ್ಗೆ ಹೇಳಬೇಕಂದ್ರೆ ಈಗ ಅಷ್ಟು ಏನು ಚೆನ್ನಾಗಿ ನಡೀತಾ ಇಲ್ಲ. ಆಮೇಲೆ ಇದು ಸಿ ಟಿ ರವಿ ಬಗ್ಗೆ ಇದು ಬೇಕು ಅಂತಲೇ ಮಾಡಿಸಿರೋದು ಸರ್. ಇದು ಯಾರೋ ಮೋಸ್ಟ್ಲಿ ಕಾಂಗ್ರೆಸ್ ಅವರೇ ಮಾಡಿಸಿರೋದು ಅನಿಸುತ್ತೆ ಇದು. ಯಾಕಂದರೆ ನೋಡಿ 3 ಸತಿ ಸುತ್ತಾಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಇದು ಮಾಡಿದ್ದಾರೆ. ಯಾರು ಈ ಥರ ಮಾಡಲ್ಲ. ಹಿಂಗೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅವರು. ಸೊ ಇದು ಬೇಕು ಅಂತ ಮಾಡಿರೋದು ಸರ್. ಈಗ ಅಧಿವೇಶನ ಆಗ್ತಿರುವಾಗ ಹಾಂ, ಸದನದಿಂದ ಸಿ ಟಿ ರವಿ ಅವರನ್ನು ಎತ್ತಿಕೊಂಡೋಗಿ ಅದೇ ಸರ್, ಇದು ಕಾನೂನು ವಿರುದ್ಧ ಇವ್ರು ಮಾಡಿರೋದು. ಕಾಂಗ್ರೆಸ್ ಸರಿ ಇಲ್ಲ ಅಂದ್ಕೊಂಡಿದ್ದೀನಿ ನಾನೀಗ. ಯಾಕಂದರೆ ಒಂದು ಸಮಾವೇಶ ನಡೀತಾ ಇರ್ಬೇಕಾದ್ರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಪರ್ಸನಾಗಿ ಅವರು ಬಿಹೇವ್ ಮಾಡಬೇಕು, ಇಬ್ಬರು ಕಡೆಯವರು. ಬಟ್ ಇದು ಮಾಡಿರೋದು ಷಡ್ಯಂತರ. ಸರ್ ದ್ವೇಷ ರಾಜಕೀಯ ಅಂತ ಹೇಳ್ತೀರಾ? ದೇಶ ರಾಜಕೀಯ ಅಂದರೆ ಇದು ನೋಡಿ ಎಲ್ಲೂ ಇಂಪ್ರೂವ್ಮೆಂಟ್ ಇಲ್ಲ ಒಂದು. ಆಮೇಲೆ ಇವರು ಸುಮ್ಮನೆ 5 ಗ್ಯಾರಂಟಿ ಅಂತ ಕೊಟ್ಟರು, ಯಾವುದೂ ಸರಿಯಾಗೂ ನಡೀತಾ ಇಲ್ಲ. ಸರ್ ಗ್ಯಾರಂಟಿಗೆ ಸಿಗ್ತಿದೆಯಾ ಇಲ್ಲ? ಸಿಗ್ತಾ ಇಲ್ಲ ಸರ್, ಎಲ್ಲ ಕಡೆ ಎಲ್ಲೂ ಸಿಗ್ತಾ ಇಲ್ಲ. ಆಮೇಲೆ ಇಂಪ್ರೂವ್ಮೆಂಟು ಇಲ್ಲ. ಬೆಂಗಳೂರು ಎಲ್ಲರೂ ಹಾಳಾಗೋಗಿದೆ, ರೋಡ್ಗಳು. ಆಮೇಲೆ ಸರಿಯಾಗಿ ನೀರಿನ ಫೆಸಿಲಿಟೀಸ್ ಇಲ್ಲ. ಆ ಈಜಿಪುರ ಫ್ಲೈಓವರ್ ಅಂತೂ 15 ವರ್ಷ ಆಗ್ತಾ ಬಂತಾನಪ್ಪ. ಅದು ಫ್ಲೈಓವರ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅವರು ಯೋಗ್ಯತೆಗೆ. ಯಾವ ಗೌರ್ಮೆಂಟು ಮಾಡಿಲ್ಲ. ಆಮೇಲೆ ಇವರು ಏನಂದರೆ BBMP ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಏರಿಯಾ ವಾಸ್ಗೆ ಅದು ಅಷ್ಟು ಅಂತ ಫಂಡು ರಿಲೀಸ್ ಮಾಡಿ ಕೊಟ್ಬಿಡ್ಬೇಕು, ಅವಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಏನಾಗ್ತಿದೆ ಅಂದರೆ ಇವರು ಆ ಏರಿಯಾ ನಂದು ವಾರ್ಡ್ ನಂದಲ್ಲ, ಅದು ಕಾಂಗ್ರೆಸ್ ಗೌರ್ಮೆಂಟ್ ಈಗ ನಡೆಸಿರೋ ಕಾಂಗ್ರೆಸ್ಸು, ಇದು BJP ವಾರ್ಡು. ಸೊ ನಾವೇಕೆ ಇದು ಮಾಡೋದು? ಅವರು ಜನರ ದೃಷ್ಟಿ ನೋಡ್ತಿಲ್ಲ, ಪಬ್ಲಿಕ್ನ ಇನ್ನೂ ಏನು ಹಾಳು ಮಾಡಬೇಕು ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್ ಈಗ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಟ್ಟ ಶಬ್ದವನ್ನು ಬಳಸಿದ್ರು ಅಂತೇಳಿ ಸಿ ಟಿ ರವಿ ಅವರನ್ನು ನೈಟ್ ಅರೆಸ್ಟ್ ಮಾಡ್ತಾರೆ. ಅದೇ ಸರ್, ಇವೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ನಮ್ಮ ಇಂಡಿಯಾಗೆ. ಹೇಳಬೇಕು ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿವರೆಗೂ ಇರುತ್ತೋ ಸೇಫ್ಟಿ ಇರಲ್ಲ ನಮ್ಮ ಇಂಡಿಯಾಗೆ, ಅದಂತೂ ಗ್ಯಾರಂಟಿ. 2ನೇ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶ ಮಾಡಿಬಿಡ್ತಾರೆ ಅವರು. ಸರ್ ಇಲ್ಲಿ ಅಭಿವೃದ್ಧಿ ಅನ್ನೋದು ತುಂಬ ಕುಂಠಿತಾಗಿದೆ. ಒಂದು ಈಗ ದೇಶ ರಾಜಕಾರಣನೇ ಜಾಸ್ತಿ ಆಗ್ತಾ ಇರೋದು ನಮ್ಮ ಇಂಡಿಯಾನಲ್ಲಿ. ಇವನ ಮೇಲೆ ಆಗೋದು, ಅವ್ನ ಮೇಲೆ ಅಲ್ಟಿಮೇಟ್ಲಿ ಪಬ್ಲಿಕ್ ಸಫರ್ ಆಗ್ತಾಯಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದರಲ್ಲಿ ಅಹಂಕಾರ ಜಾಸ್ತಿ ಇದೆ, ನಂದೇಚು. ಇದರಲ್ಲಿ ಆ್ಯಕ್ಚುಲಿ ನಾವು ಅವ್ರಿಗೆ ಸೆಲೆಕ್ಟ್ ನಮ್ಮಿಂದ ಅವರಿಂದ ನಾನಲ್ಲ, ಆಯಿತಾ? ನಾನು ಸೆಲೆಕ್ಟ್ ಮಾಡಿ ಕಳಿಸಿರೋದು ಅವ್ರ ಯೋಗ್ಯತೆಗೆ ಅದನ್ನು ಅವ್ರು ಕರೆಕ್ಟ್ ಮಾಡಬೇಕು. ಏನು ಮಾಡಬೇಕು ಅವ್ರ ಡ್ಯೂಟಿ ಅದನ್ನು ಮಾಡಬೇಕು. ಅದು ಬಿಟ್ಟು ಬೇರೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಹಂಗಾಗಿ ನಂಗೆ ಯಾವುದೂ ಇಷ್ಟ ಇಲ್ಲ. ಅಭಿವೃದ್ಧಿ ಕಾರ್ಯ ಸರ್ ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಇಲ್ಲ, ನಡೀತಾ ಇದೆ ಅಷ್ಟಕ್ಕಷ್ಟೇ. ಆದರೆ ತುಂಬ ಏನಾದರೂ ಈ ಪಬ್ಲಿಕ್ ಆದಾಗ ಆ ರೋಡ್ಗಳು ಡೆವಲಪ್ ಮಾಡೋದು ಅದು ಇದು ತಾಪೆ ಕೆಲಸ ಮಾಡ್ತಾರೆ. ಇದು ನೋಡಿ, ಇನ್ನೊಂದು ತಿಂಗಳು ಆಗಲಿ ಇಲ್ಲ 2 ತಿಂಗಳು ಆಗಲಿ ಇದು ಕಿತ್ತೋಗಿರುತ್ತೆ. ಇದು ಸರಿ ಮಾಡಿಲ್ಲ. ಇದು ರಾತ್ರಿ ಇದ್ದರೆ 2 ಅವರ್ ಕೆಲಸ ಇದು ಮಾಡಿರೋದು. ಇದಾಗುತ್ತಾ? ಇದು ಕ್ಲೀನಾಗಿ ಟಾರ್ ರೋಡ್ ಹಾಕ್ಬೇಕು. ಅದು ನೋಡಿ, ಇನ್ನು 2 ವಾರ 1 ತಿಂಗಳು ಆದಮೇಲೆ ಇದು ಕಿತ್ತೋಗುತ್ತೆ. ಇದು ಬರೆದಿಟ್ಕೊಳ್ಳಿ. ಇದು ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.